ಕನಸುಗಳು ಸುಟ್ಟೋಗಿದೆ. ರೆಕ್ಕೆ ಸುಟ್ಟು ಹಕ್ಕಿಗಷ್ಟೇ ಇನ್ನೊಂದು ಹಕ್ಕಿ ಎದೆ ಉರಿ ಗೊತ್ತಾಗದು. ರೀ, ನಿಮಗೆ ಗೊತ್ತಾ, ಅತ್ತೆ ಈ ಮನೆನ ಬಾನಿ ಹೆಸರಿಗೆ ದಾರೆ ಎರಿತಿದ್ದಾರೆ. ನಿಮಗ್ ಕಾಣಿಸ್ತಿದ್ಯೋ ಇಲ್ವೋ, ಆದ್ರೆ ಅದು ನನಗೆ ಕಾಣಿಸ್ತಿದೆ. ಯಾಕೆ ಹೀಗೆ ಮಾಡ್ತೀರಾ ಅಂತ ಅತ್ತೆನ್ ಕೇಳಿದ್ರೆ ಬೈದ್ರು, ಅವಮಾನ ಮಾಡಿದ್ರು. ಮಾಡ್ಲಿ ಬಿಡಿ, ನಿಮ್ಮಮ್ಮ ಅವರು, ನೀವು ಅವ್ರು ಹೇಳ್ದಾಗೆ ಕೇಳಬೇಕು. ಸಾಯಿಸ್ಬಿಡಿ, ನನ್ನ ಸಾಯಿಸ್ರಿ. ನನ್ನವ್ರನ್ನ ನನ್ನ ಮುಂದೆನೆ ಭಿಕ್ಷುಕರಾಗಿ ನೋಡೋದನ್ನ ನೋಡ್ಕೊಂಡು ನನ್ನ ಕೈಲಿ ಸಹಿಸೋದಕ್ಕಾಗಲ್ಲ. ನೆನ್ನೆ ಅತ್ತೆ ಏನ್ ಮಾಡಿದ್ರು ಗೊತ್ತಾ? ಭಾವನ ಹೆಸರಲ್ಲಿ ಲಕ್ಷ ಲಕ್ಷ ಕೊಟ್ರು. ಆದ್ರೆ ಭಾವ ಬದುಕಿದ್ದಾಗ ಎಳ್ಳಷ್ಟು ಗೌರವನೂ ಕೊಡ್ಲಿಲ್ಲ. ಸತ್ ಮೇಲೆ ಸ್ವರ್ಗ ತೋರಿಸ್ತಿದ್ದಾರೆ. ನಮ್ಮಣ್ಣ ಅವಳು ಮಗ, ಅಮ್ಮ ಮಗನಿಗೋಸ್ಕರ ಅದೆಲ್ಲ ಮಾಡದೆ ಇನ್ಯಾರಿಗೆ ಮಾಡ್ತಾರೆ? ಓಹೋ, ಭಾವ ಅವ್ರ ಮಗ, ಮತ್ತೆ ನೀವು ಅವ್ರ ಮಗ ಅಲ್ವಾ? ಅಂದ್ರೆ ಗಂಡ್ ಮಕ್ಳಿಗೆ ಈ ಮನೇಲಿ ಸತ್ ಮೇಲೆ ಗೌರವ ಸಿಗದಾ? ಓಹ್, ಎಂತ ಸಂಪ್ರದಾಯ ರೀ! ಸತ್ತಿರೋರ್ ಮೇಲೆ ಲಕ್ಷ ಲಕ್ಷ ಸುರಿಯೋದು, ಬದುಕಿರೋರ್ನ ಮರೆಯೋದು. ನಿಮಗ್ ಗೊತ್ತಿಲ್ದೇ ಇರೋ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅತ್ತೆ ಬಾನಿಗೆ ತನ್ನ ಎಲ್ಲಾ ಒಡವೆನೂ ಕೊಡ್ಬೇಕಂತಿದ್ದಾರೆ. ನನ್ ಮಗ ನಿಮ್ಮ ಮೊಮ್ಮಗಂಗಾದ್ರೂ ಕೊಡ್ಬೇಕಾಗಿರೋದನ್ನ ಎತ್ತಿಡಿ ಅಂದೆ. ಅದಕ್ಕೆ ಯಾಕ್ರಿ ಮತ್ತೆ ಮತ್ತೆ ನಮ್ಗೆ ಅನ್ಯಾಯ ಆಗ್ತಿದೆ? ನೀವ್ ಯಜಮಾನ ಆಗ್ಬೇಕಾಗಿತ್ತು, ಭಾವ ಆದ್ರು. ಈಗ ನಿಮ್ ಮಗಂಗೂ ಕೊಳ್ಳೆ ಇಡ್ತಿದ್ದಾರೆ. ನನ್ನ ಹತ್ರ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀಯ? ನಾನೇನ್ ಮಾಡ್ಲಿ ಈಗ? ಅತ್ತಿಗೆ ಹುಟ್ಟಿದ್ದು ಗಂಡು ಹೆಣ್ಣು ಅಂತ ಪತ್ತೆ ಮಾಡೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟೆ. ಗಂಡು ಅಂತ ಗೊತ್ತಾಯ್ತು. ಈಗ ಅವನೇ ಯಜಮಾನ ಆಗೋದು ಈ ಮನೆಗೆ. ಅದೇ ಈ ಮನೆ ಸಂಪ್ರದಾಯ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಸಂಪ್ರದಾಯದ ಪ್ರಕಾರ ನನ್ನ ಗಂಡನ್ಗೂ ನನ್ನ ಮಗಂಗೂ ಸಿಗ್ಬೇಕಾಗಿರೋದೆಲ್ಲ ಸಿಗ್ಬೇಕು. ಯಾರಿಗೋ ಹುಟ್ಟಿದ ಮಗ ಯಜಮಾನ ಆದ್ರೆ ನನ್ಗೇನ್ ಬಂತು? ಸಂಜೆ ಅವನಿಗೆ ಖಡ್ಗ ತೋರಿಸ್ತಾರೆ, ಯಜಮಾನ ಮಾಡ್ತಾರೆ. ಮಾಡಿದ್ರೇನಂತೆ? ಭಾವನ್ನು ಯಜಮಾನ ಮಾಡಿದ್ರು, ಆದ್ರೆ ಹೊರಟೋದ್ರು. ಯಜಮಾನನ್ ಪಟ್ಟ ಖಾಲಿ ಆಯ್ತು. ಯಾರು ಯಜಮಾನ ಆದ್ರೇನು ಪೀಠ ಖಾಲಿ ಮಾಡ್ಬೋದಲ್ವಾ? ಮನು ಯಜಮಾನ ಆಗ್ತಾನೆ, ಆದ್ರೆ ಜಾಸ್ತಿ ದಿನ ಯಜಮಾನ ಉಳಿಯಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.